ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ನನ್ನ ಹೆಸರು ಸ್ನೇಹ. ನನ್ನ 12ನೇ ತರಗತಿಯ ಪರೀಕ್ಷೆಗಳು ಈಗಷ್ಟೇ ಮುಗಿದಿದ್ದವು. ನಮ್ಮಲ್ಲಿ ಸುಮಾರು 4 ಎಕರೆ ಜಮೀನಿದೆ. ಸಾಮಾನ್ಯವಾಗಿ ಕೃಷಿ ಕೆಲಸಗಳನ್ನು ಅಪ್ಪನೇ ನೋಡಿಕೊಳ್ಳುತ್ತಾರೆ. ಆದರೆ ಪರೀಕ್ಷೆಯ ನಂತರ ಮನೆಯಲ್ಲಿ ಸುಮ್ಮನೆ ಕುಳಿತು ಬೇಸರವಾಗುತ್ತಿತ್ತು. ದಿನವೂ ಅದೇ ಹಳೆ ದಿನಚರಿಯಿಂದ ನನಗೆ ತುಂಬಾ ಆಲಸ್ಯ ಎನಿಸುತ್ತಿತ್ತು. ಒಂದು ದಿನ ಸಂಜೆ 5 ಗಂಟೆಯ ಸುಮಾರಿಗೆ ಅಪ್ಪ ಹೊಲಕ್ಕೆ ಹೋಗಲು ಸಿದ್ಧರಾದರು. ನಾನು ಕುತೂಹಲದಿಂದ ಕೇಳಿದೆ, ಅಪ್ಪ, ನಾನು ನಿಮ್ಮ ಜೊತೆ ಬರಲೇ ಎಂದು. ಅಪ್ಪ ತಕ್ಷಣ ಒಪ್ಪಿಗೆ ನೀಡಿದರು. ಬಾ ಮಗಳೇ, ಜಾಗರೂಕತೆಯಿಂದ ಸಿದ್ಧವಾಗು ಎಂದರು. ನಾನು ತಕ್ಷಣ ಸಿದ್ಧಳಾಗಿ ಅವರ ಗಾಡಿಯ ಮೇಲೆ ಕುಳಿತೆ. ನಾವಿಬ್ಬರು ಹೊಲದ ಕಡೆಗೆ ಪ್ರಯಾಣ ಬೆಳೆಸಿದೆವು. ಹೊಲಕ್ಕೆ ತಲುಪಿದ ಮೇಲೆ ಅಲ್ಲಿರುವ ದೊಡ್ಡ ಹುಣಿಸೆ ಮರದ ಕೆಳಗೆ ನಾನು ಒಂಟಿಯಾಗಿ ಕುಳಿತೆ. ಸ್ವಲ್ಪ ಹೊತ್ತು ಫೋನ್ ನೋಡಿದೆ. ಆದರೂ ಬೇಸರ ಕಡಿಮೆಯಾಗಲಿಲ್ಲ. ಹಾಗೆಯೇ ಹೊಲದ ಸುತ್ತ ಒಂದು ಸುತ್ತು ಹಾಕಿ ಬಂದು ಮತ್ತೆ ಅದೇ ತಂಪಾದ ಜಾಗದಲ್ಲಿ ಕುಳಿತೆ. ಅಪ್ಪ ದೂರದಲ್ಲಿ ತಮ್ಮ ಕೆಲಸದಲ್ಲಿ ಮಗ್ನರಾಗಿದ್ದರು. ಸ್ವಲ್ಪ ಸಮಯದ ನಂತರ ಅಪ್ಪನ ಆಪ್ತ ಸ್ನೇಹಿತ ಪ್ರಕಾಶ್ ಅವರು ಅಲ್ಲಿಗೆ ಬಂದರು. ನಾನು ಅವರನ್ನು ಬಾಲ್ಯದಿಂದಲೂ ನೋಡುತ್ತಿದ್ದೇನೆ. ಆದ್ದರಿಂದ ಅವರನ್ನು ಪ್ರಕಾಶ್ ಕಾಕಾ ಎಂದೇ ಕರೆಯುತ್ತೇನೆ. ಅವರು ಬಂದ ಮೇಲೆ ನಾವು ಹರಟೆ ಹೊಡೆಯಲು ಪ್ರಾರಂಭಿಸಿದೆವು. ಸಂಜೆಯ ಕೆಂಪಾದ ಬಿಸಿಲು ಮಾಯವಾಗಿ ನಿಧಾನವಾಗಿ ಕತ್ತಲು ಆವರಿಸುತ್ತಿತ್ತು. ನಾನು ನನ್ನ ಫೋನಿನಲ್ಲಿ ಏನನ್ನೋ ನೋಡುತ್ತಿದ್ದೆ. ಆಗ ಪ್ರಕಾಶ್ ಅವರು ನನ್ನ ಹತ್ತಿರ ಬಂದು ಫೋನನ್ನು ನೋಡಲು ಆರಂಭಿಸಿದರು. ಅವರು ಎಷ್ಟು ಹತ್ತಿರ ಬಂದಿದ್ದರೆಂದರೆ ಅವರ ಸಾಮೀಪ್ಯ ನನಗೆ ಒಂದು ವಿಭಿನ್ನ ಅನುಭವ ನೀಡುತ್ತಿತ್ತು. ಬಹಳ ದಿನಗಳಿಂದ ಒಂಟಿತನ ಅನುಭವಿಸುತ್ತಿದ್ದ ನನಗೆ ಆ ಕ್ಷಣದಲ್ಲಿ ಅವರ ಹತ್ತಿರವಿರುವುದು ಒಂದು ವಿಚಿತ್ರ ಆಕರ್ಷಣೆಯನ್ನು ತಂದಿತ್ತು. ಕತ್ತಲೆಯ ಕಾರಣ ಅಪ್ಪನಿಗೆ ನಾವು ಹತ್ತಿರ ಕುಳಿತಿರುವುದು ಕಾಣಿಸುತ್ತಿರಲಿಲ್ಲ. ನನ್ನ ಮನಸ್ಸಿನಲ್ಲಿ ಏನೆಲ್ಲೋ ಆಲೋಚನೆಗಳು ಮೂಡುತ್ತಿದ್ದವು. ನಾನು ನಿಧಾನವಾಗಿ ನನ್ನ ತಲೆಯನ್ನು ಅವರ ಹೆಗಲ ಮೇಲೆ ಇಟ್ಟೆ. ಅವರು ಪ್ರತಿಯಾಗಿ ನನ್ನ ಹೆಗಲ ಮೇಲೆ ಕೈ ಇರಿಸಿದರು. ಅವರ ಕಣ್ಣುಗಳಲ್ಲಿ ಒಂದು ನಿಗೂಢವಾದ ಭಾವನೆಯಿತ್ತು. ಅದು ನನ್ನನ್ನು ಏನೋ ಕೇಳುತ್ತಿರುವಂತಿತ್ತು. ಅವರು ಮೆಲ್ಲನೆ ಕೇಳಿದರು, ಸ್ನೇಹ, ನನ್ನ ಮನಸ್ಸಿನ ಹಂಬಲವನ್ನು ನೀನು ಅರ್ಥ ಮಾಡಿಕೊಳ್ಳುತ್ತೀಯಾ? ಅವರ ನೇರವಾದ ಮಾತು ಕೇಳಿ ನಾನು ಒಂದು ಕ್ಷಣ ಸ್ತಬ್ಧಳಾದೆ. ನನ್ನ ಹೃದಯದ ಬಡಿತ ಹೆಚ್ಚಾಯಿತು. ಕತ್ತಲೆಯಲ್ಲಿ ಅವರ ಕಣ್ಣುಗಳು ಮಿಂಚುತ್ತಿದ್ದವು. ಅವರ ಸ್ಪರ್ಶ ಮತ್ತು ಮಾತುಗಳಲ್ಲಿ ಮೊದಲ ಬಾರಿಗೆ ಒಬ್ಬ ಪುರುಷನ ವ್ಯಕ್ತಿತ್ವ ನನಗೆ ಕಂಡುಬಂದಿತ್ತು. ನಾನು ಒಂದು ಕ್ಷಣ ಯೋಚಿಸಿ ಧೈರ್ಯ ಮಾಡಿ ತಲೆಯಾಡಿಸಿದೆ. ಹೌದು ಕಾಕಾ ಎಂದು ಮೃದು ಧ್ವನಿಯಲ್ಲಿ ಉತ್ತರಿಸಿದೆ. ನನ್ನ ಒಪ್ಪಿಗೆ ಕೇಳಿದ ಕೂಡಲೇ ಅವರ ಮುಖದಲ್ಲಿ ಮಂದಹಾಸ ಮೂಡಿತು. ಅವರು ಇನ್ನು ಹತ್ತಿರ ಬಂದು ನನ್ನನ್ನು ಅಪ್ಪಿಕೊಂಡರು. ಆ ಮರದ ಕೆಳಗೆ ತಂಪಾದ ಗಾಳಿಯ ನಡುವೆ ನಾವಿಬ್ಬರೂ ಒಂದು ವಿಭಿನ್ನ ಪ್ರಪಂಚದಲ್ಲಿದ್ದೆವು. ಅವರು ನನ್ನ ಕೂದಲಿನೊಂದಿಗೆ ಆಟವಾಡುತ್ತಾ, ನೀನು ನಿಜವಾಗಿಯೂ ತುಂಬಾ ಸುಂದರವಾಗಿದ್ದೀಯಾ ಸ್ನೇಹ ಎಂದು ಪಿಸುಗುಟ್ಟಿದರು. ಅಷ್ಟರಲ್ಲಿ ದೂರದಿಂದ ಅಪ್ಪನ ಧ್ವನಿ ಕೇಳಿಸಿತು. ಸ್ನೇಹ, ಎಲ್ಲಿರುವೆ? ಕತ್ತಲಾಗಿದೆ, ಮನೆಗೆ ಹೋಗೋಣ ಬಾ ಎಂದು ಅಪ್ಪ ಕರೆದರು. ಅಪ್ಪನ ಧ್ವನಿ ಕೇಳಿ ನಾವಿಬ್ಬರೂ ತಕ್ಷಣ ಎಚ್ಚೆತ್ತುಕೊಂಡೆವು. ಪ್ರಕಾಶ್ ಕಾಕಾ ತಕ್ಷಣ ಹಿಂದೆ ಸರಿದರು. ಹೋಗುವಾಗ ನನ್ನ ಕಡೆ ಪ್ರೀತಿಯಿಂದ ನೋಡಿ, ನಾವು ಮತ್ತೆ ಯಾವಾಗ ಭೇಟಿಯಾಗೋಣ ಎಂದು ಕೇಳಿದರು. ನಾನು ಸ್ವಲ್ಪ ಗೊಂದಲಕ್ಕೊಳಗಾದರು. ನಾಳೆ ಬೆಳಿಗ್ಗೆ ನಾನು ಮಾವನ ಊರಿಗೆ ಹೋಗುತ್ತಿದ್ದೇನೆ. ಅಪ್ಪ ನನ್ನನ್ನು ಬಸ್ ನಿಲ್ದಾಣದಲ್ಲಿ ಬಿಡುತ್ತಾರೆ. ನೀವು ಅಲ್ಲಿಗೆ ಬನ್ನಿ ಎಂದು ಹೇಳಿದೆ. ಅಂದು ರಾತ್ರಿ ನನಗೆ ಸರಿಯಾಗಿ ನಿದ್ದೆಯೇ ಬರಲಿಲ್ಲ. ಕಣ್ಣು ಮುಚ್ಚಿದರೆ ಅವರ ಮುಖ ಮತ್ತು ಅವರು ನೀಡಿದ ಆ ಸಾಮೀಪ್ಯದ ನೆನಪೇ ಬರುತ್ತಿತ್ತು. ನಾವು ಮಾಡುತ್ತಿರುವುದು ಸರಿಯೇ ಎಂಬ ಪ್ರಶ್ನೆ ಮೂಡಿದರು. ಅವರ ಮೇಲೆ ಮೂಡಿದ ಆ ಆಕರ್ಷಣೆ ತುಂಬಾ ಪ್ರಬಲವಾಗಿತ್ತು. ಮರುದಿನ ಬೆಳಿಗ್ಗೆ ನಾನು ಬೇಗ ಸಿದ್ಧವಾಗಿ ಅಪ್ಪನ ಜೊತೆ ಬಸ್ ನಿಲ್ದಾಣಕ್ಕೆ ಬಂದೆ. ಬಸ್ ಬರುವುದಕ್ಕಾಗಿ ಕಾಯುತ್ತಿದ್ದಾಗ ದೂರದಿಂದ ಪ್ರಕಾಶ್ ಕಾಕಾ ಬರುತ್ತಿರುವುದು ಕಂಡಿತು. ಅಪ್ಪ ಅವರನ್ನು ನೋಡಿ, ಏನು ಪ್ರಕಾಶ್, ಈ ಕಡೆ ಎಲ್ಲಿಗೆ ಹೊರಟಿದ್ದೀಯಾ ಎಂದು ಕೇಳಿದರು. ಅವರು ತುಂಬಾ ಸಹಜವಾಗಿ, ನಗರಕ್ಕೆ ಹೋಗಬೇಕಿತ್ತು ಅಣ್ಣ, ಮಾರುಕಟ್ಟೆಯಲ್ಲಿ ಸ್ವಲ್ಪ ಕೆಲಸವಿದೆ ಎಂದು ಉತ್ತರಿಸಿದರು. ಅಪ್ಪನಿಗೆ ಸ್ವಲ್ಪವೂ ಅನುಮಾನ ಬರಲಿಲ್ಲ. ಬಸ್ ಬಂದ ನಂತರ ನಾವಿಬ್ಬರೂ ಒಂದೇ ಸೀಟಿನಲ್ಲಿ ಪಕ್ಕ ಕುಳಿತುಕೊಂಡೆವು. ಹಳ್ಳಿಯ ಗುರುತಿನವರು ಯಾರಾದರೂ ಇರಬಹುದೆಂದು ನಾನು ಕಿಟಕಿಯ ಹೊರಗೆ ನೋಡುವಂತೆ ನಟಿಸುತ್ತಿದ್ದೆ. ಜನಸಂದಣಿಯ ಲಾಭ ಪಡೆದು ಅವರು ಮೆಲ್ಲನೆ ನನ್ನ ಕೈ ಹಿಡಿದರು. ಆ ಸ್ಪರ್ಶ ನನ್ನ ದೇಹದಲ್ಲಿ ಸಂಚಲನ ಮೂಡಿಸಿತು. ಆದರೆ ಅಕ್ಕಪಕ್ಕದವರ ಭಯದಿಂದ ನಾನು ಅವರಿಗೆ ಸುಮ್ಮನಿರಲು ಸನ್ನೆ ಮಾಡಿದೆ.
ಮುಂದಿನ ನಿಲ್ದಾಣ ಬಂದಾಗ ಅವರು ನನ್ನನ್ನು ಇಳಿಯಲು ಹೇಳಿದರು. ನಾನು ಅವರ ಹಿಂದೆ ಇಳಿದೆ. ಅವರು ಒಬ್ಬ ಸ್ನೇಹಿತನಿಂದ ಬೈಕ್ ಪಡೆದುಕೊಂಡು ಬಂದರು. ನಾವು ಮುಖ್ಯ ರಸ್ತೆಯನ್ನು ಬಿಟ್ಟು ಹೊಲಗಳ ನಡುವಿನ ಕಚ್ಚಾ ರಸ್ತೆಯ ಕಡೆಗೆ ಹೊರಟೆವು. ಒಂದು ದಟ್ಟವಾದ ಕಬ್ಬಿನ ಗದ್ದೆಯ ಬಳಿ ಅವರು ಗಾಡಿ ನಿಲ್ಲಿಸಿದರು. ಅಲ್ಲಿ ಜನಾರವ ಇರಲಿಲ್ಲ, ಕೇವಲ ಪ್ರಕೃತಿಯ ಶಾಂತತೆಯಿತ್ತು. ಕಬ್ಬಿನ ಗದ್ದೆಯ ಒಳಗೆ ಹೋದಾಗ ಅಲ್ಲಿ ಒಂದು ವಿಭಿನ್ನವಾದ ಏಕಾಂತ ಸಿಕ್ಕಿತು. ಅವರು ನನ್ನನ್ನು ಪ್ರೀತಿಯಿಂದ ಹತ್ತಿರಕ್ಕೆಳೆದು ಅಪ್ಪಿಕೊಂಡರು. ಅವರ ಪ್ರತಿಯೊಂದು ಸ್ಪರ್ಶದಲ್ಲೂ ನನ್ನ ಮೇಲಿನ ಪ್ರೀತಿ ಮತ್ತು ಹಂಬಲ ಎದ್ದು ಕಾಣುತ್ತಿತ್ತು. ಅಲ್ಲಿ ನಾವು ಗಂಟೆಗಳ ಕಾಲ ಪರಸ್ಪರರ ಸಹವಾಸದಲ್ಲಿ ಮೈಮರೆತು ಕಾಲ ಕಳೆದೆವು. ಆ ಕ್ಷಣಗಳು ನನ್ನ ಜೀವನದ ಅತ್ಯಂತ ಮಧುರ ಕ್ಷಣಗಳಾಗಿದ್ದವು. ಮಧ್ಯಾಹ್ನದ ಬಿಸಿಲಿನಲ್ಲೂ ಕಬ್ಬಿನ ಗಿಡಗಳ ನೆರಳು ನಮಗೆ ತಂಪು ನೀಡುತ್ತಿತ್ತು. ಆದರೆ ಅಷ್ಟರಲ್ಲಿ ಯಾರೋ ನಡೆದು ಬರುತ್ತಿರುವ ಶಬ್ದ ಕೇಳಿಸಿತು. ನಾವು ಭಯದಿಂದ ಸುಮ್ಮನಾದೆವು. ಆ ಶಬ್ದ ದೂರ ಹೋದ ಮೇಲೆ ನಾವು ನಿಟ್ಟುಸಿರು ಬಿಟ್ಟೆವು. ಆ ಘಟನೆಯಿಂದ ನಮಗೆ ತಿಳಿಯಿತು, ನಮ್ಮ ಈ ಸಂಬಂಧ ಎಷ್ಟು ಸುಂದರವೋ ಅಷ್ಟೇ ಅಪಾಯಕಾರಿ ಎಂದು. ಸೂರ್ಯ ನೆತ್ತಿಯ ಮೇಲೆ ಬಂದಾಗ ನಾವು ಅಲ್ಲಿಂದ ಹೊರಟೆವು. ಅವರು ನನ್ನನ್ನು ಬಸ್ ನಿಲ್ದಾಣದಲ್ಲಿ ಬಿಟ್ಟರು. ಮಾವನ ಊರಿಗೆ ಹೋದ ಮೇಲೂ ನನಗೆ ಅವರ ನೆನಪೇ ಕಾಡುತ್ತಿತ್ತು. ಕೆಲವು ದಿನಗಳ ನಂತರ ನಾನು ಮನೆಗೆ ಮರಳಿದೆ. ಈಗ ಹಳ್ಳಿಯ ದೃಷ್ಟಿಯಲ್ಲಿ ಅವರು ಅಪ್ಪನ ಮಿತ್ರರಾಗಿದ್ದರು. ನನ್ನ ಮತ್ತು ಅವರ ನಡುವೆ ಒಂದು ರಹಸ್ಯವಾದ ಬಂಧ ಏರ್ಪಟ್ಟಿತ್ತು. ಪರೀಕ್ಷೆಯ ನಂತರದ ಆ ರಜಾದಿನಗಳಲ್ಲಿ ನಡೆದ ಈ ಘಟನೆಗಳು ನನ್ನ ಜೀವನದಲ್ಲಿ ಎಂದಿಗೂ ಮರೆಯಲಾಗದ ನೆನಪುಗಳಾಗಿ ಉಳಿದಿವೆ. ಆ ಕಬ್ಬಿನ ಗದ್ದೆ ನಮ್ಮ ಈ ರಹಸ್ಯ ಪ್ರೇಮಕ್ಕೆ ಸಾಕ್ಷಿಯಾಗಿತ್ತು. ಸ್ನೇಹಿತರೆ, ಈ ಕಥೆ ನಿಮಗೇನನ್ನಿಸಿತು? ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.